ಸುಬ್ಬಿ ಮತ್ತೆ ಇಲ್ಲಿ ಕುನಾಫಾ ಕೇಕ್ ಬರ್ತ್ಡೇಗೆ ಬಟ್ಟೆ ಹೊಲ್ಸಕ್ ಬಂದಿರೋದು ಅಪ್ಪ ಅಮ್ಮ. ಬೆಳಿಗ್ಗೆ ಬಟ್ಟೆ ಎಲ್ಲ ಏನ್ ತಿನ್ಕೊಳಕ್ ಹೋಗಿದೆ. Let's go. ಅಲ್ಲೋಡಿ ಇಲ್ಲಿ ಅಪ್ಪ ಮಗಳು ಹೆಂಗ್ ಆಡ್ತಾರ ನೋಡಲ್ಲಿ ನೋಡಿಲ್ಲಿ. ನಗಾಡೋದು ನೋಡು ಅವಳು. ಮತ್ತೆ ಮತ್ತೆ ಅದೇನು ಅಡುಗೆ? ಇವತ್ತು ಮಶ್ರೂಮ್ ಕರಿ. ಮಶ್ರೂಮ್ ಯಾರನ್ನ ಕರಿಬೇಕು? ಮಶ್ರೂಮ್ನ ಕರಿಬೇಕಾ? ಕರಿ. ಹಾಂ ಎಲ್ಲ ಮಾಡಾಯ್ತಾ? ನೀನು ಊಟ ಮಾಡಿ ಅನ್ನ ರೈಸ್ ಮಾಡ್ಕೊಂಡು ತಿನ್ನೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಎಲ್ಲ ಒಂದ್ ಹೆಜ್ಜೆ ಇಟ್ಲು. ಒದ್ದು ಒದ್ದು ಇನ್ನೊಂದ್ಸಲ ನಿಂತೆ. ಇನ್ನೊಂದ್ಸಲ ನಿಂತ್ಕಳೆ ಪ್ಲೀಸ್ ಕಡೆ. ಅವ ಒಂದ್ಸಲ ಕಣೆ ಬಾ. ವಾ ಬಾ ಬಾ ಅಮ್ಮ ಹತ್ರ ಬಾ. ಅಯ್ಯೋ 1 ಸೆಕೆಂಡ್ ನಿಲ್ತಾ ಇರ್ಲಿಲ್ಲ, ಇವತ್ತೇ ನಿಂತ್ಕೊಂಡಿರೋದು. ಬುತ್ತಿ ಕೊಡ್ತು. ಕಿಟಿ ಬಾಯ್ಲಿ ಇನ್ನೊಂದ್ಸಲ ನಿಂತ್ಕೋ ಬೇಬಿ, ಕರಿ ನೋಡೋಣ. ಬರ್ತಾಳೆ ಮುದ್ದು ಬಾ ಮುದ್ದು. ಹಂಗ ಹಂಗ್ ಬರ್ಬೇಡ. ಇನ್ನೊಂದ್ಸಲ 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 ಇನ್ನೊಂದ್ಸಲ. ರೆಡಿ ಕಿಟಿ. ಅಯ್ಯೋ ಬೀಳ್ಸು ಕ್ಲೀನ್. ರೆಡಿ ಕಿಟಿ ಮುದ್ದು ಬಾ ಬಾ ಬಾ. ಆಕ್ಚುಲಿ ಇಷ್ಟು ದಿನ ಇಲ್ಲ ಇದ್ಲು. ಆಕ್ಚುಲಿ ಇಷ್ಟು ದಿನ ಹೆಂಗೆ ಅಂತಂದ್ರೆ ಕ್ಯೂಟಿ 1 ಸೆಕೆಂಡ್ ನಿಲ್ಲೋದು ಹೆಚ್ಚು, ನಿಂತೆ ಇಲ್ಲ ನಿಂತ್ಕೊಳ್ಳೋದೇ ಇಲ್ಲ. ಅಂದ್ರೆ ನಿಲ್ಲಿಸಿದ್ರೆ ಕೂತ್ಕ ಬಿಡ್ತಾಳೆ. ಅಂದ್ರೆ ಏನಾರು ಹಿಡ್ಕೊಂಡು ನಿಂತಿದ್ದಾಳೆ. ಜಾಸ್ತಿ ಇದ್ರಲ್ಲಿ ನಿಂತ್ಕೊಳ್ಳೋಳು, ಬಂದ್ ನಿಲ್ಲೋಳು, ಸುಮಾರು ಹೊತ್ತು ನಿಂತ್ಕೊಂತಾಳೆ. ಬಟ್ ಒಬ್ಳೆ ಸಿಂಗಲ್ ಆಗಿ 1 ಸೆಕೆಂಡ್ ನಿಲ್ತಾ ಇರ್ಲಿಲ್ಲ. ಇವತ್ತು ಪರವಾಗಿಲ್ಲ ಬೇಬಿ. ಏನ್ ಅದು ಒಂದ್ ಹೆಜ್ಜೆನು ಬೇರೆ ಹಾಕೋಳೆ. ಬೈಲಿ ನೋಡ ಒಂದ್ಸಲ ಲೆಕ್ಕ ಹಾಕ್ತೀನಿ ಎಷ್ಟು ಎಷ್ಟು ಕೌಂಟರ್ ನಿಂತ್ಕೊಂಡ್ತೀನಿ. ಬೈಲಿ ಕಿಟಿ ಬಾ ತಗೋ ಇದು ಬಾ. ಈಗ ಬರ್ತಾಳೆ ನೋಡಿ, ಪಪ್ಪ ಕರಿತೈತೆ ಬಂಗಾರ. ಹಿಂಗ್ ಬರ್ತಾಳೆ ನೋಡಿ ಸುಬ್ಬಿ. ಕಿಟಿ ಇವಾಗ ಇದನ್ನ ಕೊಡ್ತೀನಿ, ಓಕೆನಾ? ಇದನ್ನ ಕೊಡ್ತೀನಿ, ನಿಂತ್ಕೋಬೇಕು ಆಯ್ತಾ? 5 ಸೆಕೆಂಡ್ಸ್ ಮೇಲಾದ್ರೂ ನಿಂತ್ಕೋಬೇಕು. ಓಕೆ ರೆಡಿ? ಇವಾಗ ನಿಂತ್ಕೋ ಇಲ್ಲಿ. ರೆಡಿ 1 2. ನೀ ಅದು ತೋರಿಸ್ಬಾರ್ದು ನೀನು. ಇದನ್ನ ಹಿಡ್ಕೊ, ಇವಾಗ ನಿಂತ್ಕೋ. ಈಗ ಕೊಟ್ಟಿದ್ದೀನಲ್ಲ, ನಿಂತ್ಕೋಬೇಕು. ರೆಡಿ 1 2. ಬಿಲ್ಡಪ್ ಕೊಟ್ಟಿದ್ದೆಲ್ಲ ಹೋಯ್ತಲ್ಲೇ. ಹೋಗ್ಲಿ ಬಿಡು, ಒಂದ್ಸಲ ನಿಂತಿದ್ರೆ ಸುಸ್ತಾಯ್ತು ಬಿಡು. ಸಾಕು, ಇನ್ನೊಂದ್ಸಲ ಲಾಸ್ಟ್. ಇವಾಗ ಏನು ಕೊಟ್ಟಿಲ್ಲ, ಔಷಧಿ ನಾನು ಕರಿತೀನಿ, ಬರ್ಬೇಕು. ಕ್ಯೂಟಿ ರೆಡಿ 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 ಮುದ್ದು. ರೆಡಿ ಬಿಡ ಸುಸ್ತಾಯ್ತು ಇವಾಗ. ಹೌದು ಬಿಡ, ಅವಳು ಅಷ್ಟೊಂದು ನಿಂತಿದ್ಲು ಕಮ್ಮಿ ಅಂದ್ರು. ಅವನೇ ಮುದ್ದಕ್ಕಂದ ತಗ ನೋಡು, ಕರೆಕ್ಟಾಗಿ ನಿಂತ್ಕೊಬಿಟ್ಲು. ನೋಡಿ ಇಲ್ಲಿ ನಿಂತವಳು. ಇಲ್ಲಿ ಅದೇನು ತುಟಿ ಮಾಡಿರೋದು? ಸಖತ್ ಮಾತ್ರ. ಇವತ್ತು ಡೇಟ್ ಎಷ್ಟು? 8ನೇ ತಾರೀಕು ಆಗಸ್ಟ್. ಮತ್ತೆ ಎಷ್ಟು ಚೆನ್ನಾಗಿ ನಿಂತ್ಕೊಂಡ್ಲು ನೋಡು. ಕಡಿಮೆ ಒಂದು 5-6 ಸೆಕೆಂಡ್ ಮೇಲೆ ನಿಂತಿಲ್ವಾ? ಅವಾಗ ನಿಂತ್ಕೊಂಡ್ಲು ನಿಜವಾಗ್ಲು. ನಾನು ಹಂಗೇನೆ, ಎಲ್ಲ ಮಕ್ಕಳು ಹಂಗೆ ನಿಲ್ತಾರೆ ಗೊತ್ತು. ಬಟ್ ಆದ್ರೂ ಅಮ್ಮ ಈ ಥರ ನಿಂಗೆ ನೆನಪಿದ್ಯಮ್ಮ? ನಾವು ಈ ಥರ ನಿಂತಿದ್ದು ನಿಂಗೇನ ನೆನಪಿದ್ಯಾ? ಹಾ ಆಯ್ತಾ, ನಿಂಗೆ ನೆನಪಿದ್ಯಮ್ಮ? ನಾವು ಈ ಥರ ನಿಂತಿರೋದತ್ತ ನೆನಪಿದ್ಯಾ ಅಲ್ವಾ? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದೆಲ್ಲ ಒಂಥರ ಸ್ಪೆಷಲ್ ಮೂಮೆಂಟ್ ಇದು ಅಪ್ಪ ಅಮ್ಮದಿರಿಗೆ.
ಅದು ಅವ್ರಿಗೆ ಅಪ್ಪ ಅಮ್ಮ ಅಂದರೆ ತಂದೆ ತಾಯಿ ಯಾರಾಗಿರ್ತಾರಲ್ಲ ಅವ್ರುಗಳಿಗಷ್ಟೇ ಆ ಫೀಲ್ ಗೊತ್ತಾಗೋದು. ಯಾಕೆ ನಮ್ಮ ಕ್ಯೂಟಿ ನಿಜವಾಗ್ಲೂ ಕ್ಯೂಟಿ ಇಲ್ಲೇ ಅಲ್ಲಿ ನೋಡಿ, ಎಷ್ಟೊತ್ತು ಬೇಕಾದ್ರೆ ಈ ಥರ ಬೇಕಾದ್ರೆ ಎಷ್ಟೊತ್ತು ಬೇಕಾದ್ರೂ ನಿಲ್ತಾಳೆ. ಹಾಂ ಬಾ ನಿಂತ್ಕೋ ಕ್ಯೂಟಿ, ಬಾ ನಿಂತ್ಕೋ. ಇಲ್ಲ ಮತ್ತೆ ಇನ್ನೊಂದೇನು ಗೊತ್ತಾ, ನಿಲ್ಸಿದ್ರೆ ನಿಂತ್ಕೊಂತಾಳೆ, ಇನ್ನ ನಿಂತ್ಕೊಳಕ್ಕಿನ್ನ ಕಲ್ತಿಲ್ಲ, ಅವಳಾಗೆ ನಿಂತ್ಕೊಳಕ್ ಕಲ್ತಿಲ್ಲ. ಅಲ್ಲ ಗೊತ್ತು, ಬಟ್ ಅವಳಾಗೆ ಇನ್ನ ನಿಂತಿಲ್ಲ ಅಲ್ಲ, ಟ್ರೈ ಮಾಡ್ತಿದ್ದಾಳೆ. ಕ್ಯೂಟಿ ಕ್ಯೂಟಿ ನಿಂತ್ಕೊ ನೀನಾಗೆ. ಇಲ್ಲ ನೋಡಿ, ಆ್ಯಕ್ಚುಲಿ ಇನ್ನೊಂದೇನು ಗೊತ್ತಾ, ಮಂಡಿಗಾಲಲ್ಲೇ ಹೋಗೋದು ಜಾಸ್ತಿ. ನಾನು ಮಂಡಿ ಸೇವೆ ಮಾಡಿದ್ದೆ ಅಲ್ಲ ಇವಳು ಹುಟ್ಟಿದ್ದಕ್ಕೆ, 1 ತಿಂಗಳೊಳಗೆ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಮಂಡಿ ಸೇವೆ ಮಾಡಿದ್ದೆ ಅಲ್ಲ, ಅದಕ್ಕೋಸ್ಕರ ಇವಳೇನ ಬರೀ ಮಂಡಿಲೇ ನಡೀತಾಳ ಅನ್ನೋದೇ ಡೌಟ್ ನನಗೆ. ಬರೀ ಮಂಡಿಲೇ ನಡೀತಾಳೆ, ಕೈ ಹಿಂಗೆ ಇಡೋದೇ ಇಲ್ಲ, ಮಂಡಿಲೇ ನಡೆಯೋದು ಜಾಸ್ತಿ ಇವಳು. ಅದು ಏನಕ್ಕಂತ ಗೊತ್ತಿಲ್ಲ. ಇವತ್ತು ಏನೆಲ್ಲ ವ್ಲಾಗಲ್ಲಿ ಏನೆಲ್ಲ ಇರತ್ತೆ ಅಂತ ಸತ್ಯವಾಗ್ಲೂ ನನಗೂ ಗೊತ್ತಿಲ್ಲ, ನೋಡೋಣ. ಆದರೂ ನನ್ನ ಕ್ಯೂಟಿ ಸೂಪರ್ ಕಣೆ, ನೀನು ಸೂಪರ್ ಕ್ಯೂಟಿ, ಸೂಪರ್. ಏನೋ ಬೈತವಳೆ, ಮುಚ್ಕೊಂಡು ಫೋನ್ ಇಡು ಅನ್ಲ. ಸರಿ ಬಿಡು, ಆಯಿತು ಕಣೆ. ಹೇ ಅಂದರೆ ಈ ವ್ಲಾಗು ಏನಿರತ್ತೆ ಇವತ್ತೇನು ಕಂಪ್ಲೀಟ್, ಬೇರೆ ಏನು ಪ್ಲ್ಯಾನೇ ಇಲ್ಲ ಅಂತ ಅಂದ್ಕೊಂಡಿದ್ದೆ. ನನ್ನ ಬಾಮೈದ ಫೋನ್ ಮಾಡಿ, ಏನಕ್ಕೆ ಫೋನ್ ಮಾಡಿದವನು? ಹಾಂ ಕರೆಕ್ಟು, ಅವ್ರದ್ದು ನೆಕ್ಸ್ಟ್ ಮಂತಲ್ಲಿ ಅವರ ಪಾಪದ್ದು ಬರ್ತಡೆ. ಸೊ ನಮ್ಮ ಕ್ಯೂಟಿಗೂ ಮತ್ತು ಅವರ ಪಾಪು ದುಹಿತ ಅಂತ ಹತ್ರ ಅಂದರೂ ಒಂದು ತಿಂಗಳು 10 ದಿನ ಗ್ಯಾಪೇನೋ. ಸೊ ಪಾಪು ಬರ್ತಡೆಗೆ ಅವ್ರ ಗಂಡ ಹೆಂಡ್ತಿ ಪಾಪು 3 ಜನರು ಬಟ್ಟೆ ಹೊಲಿಸ್ಬೇಕಲ್ಲ. ಸೊ ಅದಕ್ಕೆ ಎಲ್ಲಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ನನ್ನ ಕ್ಯೂಟಿ ಬರ್ತಡೆಗೆ ನಮ್ಮ ಅಮ್ಮಂದು ಮತ್ತು ನಮ್ಮ ಅತ್ತೆದು ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ ಬಟ್ಟೆ. ಸೊ ಅದು ಮತ್ತು ನನ್ನ ಬೇಬಿ ಮತ್ತು ನನ್ನ ಕ್ಯೂಟಿಗೆ ಆ್ಯನಿವರ್ಸರಿಗೆ ಹೊಲಿಸಿದ್ದೆ. ಸೊ ಅವ್ರ ಹತ್ರನೇ ಹೊಲಿಸಿದ್ದು. ಸೊ ಹಾಗಾಗಿ ಅಲ್ಲಿಗೆ ಬರೋಕ್ಕೆ ಹೇಳಿದ್ದೀನಿ. ಸೊ ನಾನು ಇಲ್ಲಿಂದ ಅಲ್ಲಿಗೆ ಹೊರಡ್ತೀನಿ. ಸೊ ಕಂಪ್ಲೀಟ್ ವೇಸ್ಟ್ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡಿದ್ದೆ. ಅಂದರೆ ವೇಸ್ಟ್ ಅಂತಂದರೆ ಯಾವ ಥರ, ಸೊ ಏನೂ ಇರೋಲ್ಲ ವಿಷಯ ಅಂತ ಅಂದ್ಕೊಂಡಿದ್ದೆ. ಜಸ್ಟ್ ಅದೊಂದೇ, ಆ್ಯಕ್ಚುಲಿ ಅದಕ್ಕಿಂತ ವಿಷಯ ಬೇಕಾ. ಬಟ್ ನಿಜ ಹೇಳಬೇಕು ಅಂತಂದರೆ ಯಾವ ರೇಂಜಿಗೆ ಖುಷಿ ಆಯಿತು ಅಂದರೆ ನನಗಂತೂ, ನಾನು ಸುಮಾರು ಸಲ ಕ್ಯೂಟಿನ ನಿಲ್ಲಿಸಿ ಟ್ರೈ ಮಾಡುವೆ. ಜಾಸ್ತಿ ಅಂದರೆ 1 ಸೆಕೆಂಡ್ 2 ಸೆಕೆಂಡಿಗೆ ಬಿದೋಗೋಳು. ಬಟ್ ಇವತ್ತಂತೂ ಹೇಳಿದ್ನಲ್ಲ, ಈ ಡೇಟ್ ಏನಿದೆ ಅಲ್ಲ, ಯಾವತ್ತೇ ಮರೆಯೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಖುಷಿಯಾಗಿದೆ ನನಗಂತೂ. ಸೊ ಈಗ ಫಸ್ಟು ಮಾರ್ಕೆಟಿಗೆ ಹೋಗಿ, ನಿಮಗೆ ಗೊತ್ತಲ್ಲ ಕಾಮನಾಗಿ ಎಲ್ಲಿ ಅಂತ, ಎಲ್ಲಿ ಸ್ಟಿಚಿಂಗ್. ಆ್ಯಕ್ಚುಲಿ ಆಲ್ಮೋಸ್ಟ್ ನಾವು ಹಾಸನದಲ್ಲಿ, ಆಲ್ಮೋಸ್ಟ್ ಅಲ್ಲ, ಇನ್ನು ನಾವು ಹಾಸನದಲ್ಲಿ ಏನೇ ಪ್ರೋಗ್ರಾಮ್ ಇರಲಿ ಅಥವಾ ಯಾವುದೇ ಇರಲಿ, ಕಾಮನಾಗಿ ಸೀರೆ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಪಾಪುಗೆ ಬಟ್ಟೆಗಳು ಹೊಲಿಸೋದೆಲ್ಲ ನಾವಿನ್ನು ಅಲ್ಲೇ. ಹಾಗಾಗಿ ನಾನು ಬಾಬಾ ಇದ್ದಂಗೆ ಹೇಳಿದೆ, ಅಲ್ಲಿಗೆ ಬಾ ಡೈರೆಕ್ಟಾಗಿ ಅಂತ ಅಂದಿದ್ದೀನಿ. ಸೊ ಅಲ್ಲಿಗೆ ಬರ್ತೀನಿ ಅಂತ ಅಂದಿದ್ದಾನೆ. ಸೊ ಈಗ ಅಲ್ಲಿಗೆ ಹೋಗಿ ಅವ್ರದ್ದೊಂದು ಸ್ಟಿಚ್ ಕೊಟ್ಟು, ಹಂಗೆ ನಮ್ಮ ಅತ್ತೆನೋ ಮನೆ ಹತ್ರ ಬಾ ಅಂತ ಅಂದವ್ರೆ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಅಲ್ಲಿಗೆ ಹೋಗ್ತೀನಿ. ಓಕೆ, ಗಾಡಿನ ನಿಲ್ಲಿಸಿ ಬಂದೆ. ಸೊ ಗೊತ್ತಲ್ಲ ಇದು, ನಿಮಗೇನು ಹೇಳೋ ಅವಶ್ಯಕತೆಯೂ ಇಲ್ಲ. ಹಾಯ್ ಸರ್, ನಮಸ್ತೆ. ರಿದಮ್ ಕಟ್ ಪೀಸ್ ಎದುರುಗಡೆ. ಆರಾಮ ಸರ್, ಹೇಗಿದ್ದೀರಾ ಸರ್? ಕಾಫಿ ತಿಂಡಿ ಎಲ್ಲ ಆಯ್ತಾ? ಆಯ್ತು. ಇವರು ನನ್ನ ಬಾಮೈದ ಅವರ ವೈಫ್ ಬರ್ತಿದ್ದಾರೆ. ಅದೇ ಒಂದು ಸಲ ಹೇಳಿದ್ನಲ್ಲ, ಬರ್ತಡೆಗೆ ಅಳತೆ ಕೊಡೋಕೆ ಬರ್ತಿದ್ದಾರೆ. ಪಾಪನೂ ಕರ್ಕ ಬರ್ತಿದ್ದಾರೆ. ಬಟ್ಟೆ ಕೊಟ್ಟೋಗಿದಾರಂತ. ಸೊ ಹಾಗಾಗಿ ಅದು ಅಳತೆ ಮೇಡಮ್ ಇಲ್ವಾ? ಮೇಡಮ್ ಬರ್ತಾರೆ ಸರ್. ಬರ್ತಾರಾ? ಒಂದು ಫೋನ್ ಮಾಡಿ. ಬರ್ತಾ ಇದ್ದಾರೆ ಅವ್ರು ಆಲ್ರೆಡಿ. ಒಂದು ಸಲ ಫೋನ್ ಮಾಡ್ತೀನಿ, ಎಲ್ಲಿದ್ದಾರೆ ಅಂತ ಕೇಳ್ತೀನಿ. ಸರಿ ಸರ್. ಹಲೋ ರಾಜು, ಎಲ್ಲಪ್ಪ ಇದೆಯಾ? ಆಲ್ರೆಡಿ ನಾನು ಬಂದಾಯ್ತು, ಬೇಗ ಬಾ, ವೆಯ್ಟಿಂಗ್. ಓಕೆ. ಸೊ ಇಲ್ಲಿ ರಿದಮ್ಸ್ ಅಂತ ಇದೆ ನೋಡಿ, ರಿದಮ್ ಕಟ್ ಪೀಸ್ ಅಂತ ಇದೆ. ಅದು ಎದುರುಗಡೆನೇ ಬರುತ್ತೆ, ಇಲ್ಲೇ ಬೋರ್ಡು, ಶ್ರೀ ಶಾಸ್ತ್ರ ಡಿಸೈನರ್ ಬ್ಯೂಟಿಕ್. ಇದ್ರದ್ದು ಬಗ್ಗೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೆ ನೋಡಿ. ಅದು ಟ್ಯಾಗ್ಲೈನ್ ಏನಂತ ಇದೆ ಅಂದರೆ, ನಮ್ಮ ಹಾಸನದಲ್ಲಿ ಬೆಸ್ಟ್ ಬ್ಲೌಸ್ ಹೊಲಿಯೋದು ಇವರೇ ಅಂತ ಹಾಕಿದೆ ನೋಡಿ ಆ ವಿಡಿಯೋ. ಸಿಕ್ಕಾಪಟ್ಟೆ ಬ್ಲೌಸ್ಗಳಿದೆ. ಸರ್ ಎಲ್ಲಿ ಅಣ್ಣ? ಅಣ್ಣ ಬರ್ತಾ ಇದ್ದಾರೆ ಈಗ. ಹೌದಾ? ಓಕೆ, ಅವ್ರು ಬರ್ತಿದ್ದಂಗೆ
ಅಳತೆ ಕೊಟ್ಟು ನಮ್ಮ ಅತ್ತೆ ಮನೆಗೆ ಹೋಗ್ಬೇಕು. ಅಲ್ಲೇನಿಗೆ ಕರೆದಿದ್ದಾರೋ ಗೊತ್ತಿಲ್ಲ, ಬಾ ಅಂತಂದವ್ರೆ ನೋಡಿ. ಹಾಂ ಬಂದರು. ಇವಳ್ದೆ ಇವಳ್ದೆ ಬರ್ತಡೆ. ಹಾಯ್ ಅನ್ನು. ಬಾಯ್. ಹಾಯ್ ಬಾಯ್ ಅಂದರೆ ಬಾಯ್ ಮಾಡ್ತಾಳೆ. ನಾನು ಕಣೆ ಮಾಸ್ಕ್ ತೆಗೆದು ನೋಡ್ತಾವಳೆ. ಏನೇ ಸಮಾಚಾರ? ತಿಂಡಿ ಆಯ್ತಾನೆ? ಕ್ಯಾಮ್ರಾ ಇರೋದಕ್ಕೆ ಏನೂ ಮಾತಾಡ್ತಿಲ್ಲ ಅನ್ಸತ್ತೆ. ತಾಳೆ ಅವಳನ್ನೇ ಒಂದ್ಸಲ ತೋರ್ಸೋಣ. ಇಲ್ಲೋಡು ಇಲ್ಲಿ ದುಯಿ ಊರಾಯಿಸ್ತಾಳಲ್ಲ ಅಪ್ಪಂತರ. ಎಲ್ಲೋದ್ರು ಇವರು? ಬರ್ತಾ ಇದ್ದಾರೆ ಅವರು. ಮೇಡಮ್ ಇಲ್ಲೆಲ್ಲ ಹೋಗಿದ್ದಾರೆ ಅಂತ ಬರ್ತಾರೆ. ಈಗ ಇಲ್ಲಿ ಅಳತೆ ಕೊಟ್ಟು ಬಂದಿದ್ದಾರೆ. ಅಳತೆ ಕೊಟ್ಟು ಹೊರಡದೆ. ಅವ್ರು ಇನ್ನೂ ಒಂದು 10 ನಿಮಿಷ ಆಗತ್ತಂತೆ. ಓನರ್ ಇದಾರಲ್ಲ ಅವ್ರು ಬರೋಕ್ಕೆ. ಅಷ್ಟರಲ್ಲಿ ಇಲ್ಲೇ ಹೋಗಿ ಏನಾರು ಒಂದು ತಿನ್ಕೊಬರೋಣ ಬಾ ಅಂತ ಕರೆದಿದ್ದೀನಿ. ಇಲ್ಲಿ ಹತ್ತಿರದಲ್ಲಿ ಹರ್ಷ ಸ್ವೀಟ್ಸ್ ಎಲ್ಲ ಇದೆ, ಪಕ್ಕದಲ್ಲಿ ಗುಂಡಣ್ಣ ಬೇಕ್ರಿ ಇದಲ್ಲಿ ಕೇಕೆಲ್ಲ ಸಕ್ಕದಾಗಿರುತ್ತೆ. ಅದನ್ನು ತಿನ್ಕೊಂಡು ಬರ್ತೀವಿ. ಇದು ಹೆಸರು ನಂಗೆ ನೆನಪಿಲ್ಲ, ಒಳ್ಳೆ ಸಕ್ಕದಾಗಿರುತ್ತೆ ಇಲ್ಲಿ ಬನ್ನು. ಮತ್ತು ಇಲ್ಲಿ ಕುನಾಫಾ ಕೇಕ್. ನೀನು ತಿಂತೀಯನೇ? ಇದನ್ನು ತಿನ್ಕೊಂಡು ಅಲ್ಲಿ ಅಷ್ಟೊತ್ತಿಗೆ ಅವ್ರು ಬಂದಿರ್ತಾರೆ, ಹೋಗಿ ಅಳತೆ ಕೊಡೋದು. ಇಲ್ಲಿ ನೋಡಿ ಬಟ್ಟೆ ಗಲೀಜಾಗೋಯ್ತು. ಬೇಬಿ ನೋಡ್ರೆ ಪಕ್ಕ ಹೋಗಿತ್ತಾಳೆ, ಯಾಕೆಂದರೆ ಅವಳು ಜಾಸ್ತಿ ವೈಟ್ ಕಲರ್ ಬಟ್ಟೆ ಹಾಕ್ಸಿ ಕಳಿಸಲ್ಲ. ಗಾಡಿ ಇದು ಯಾಕಂದ್ರೆ ಜಾಸ್ತಿ ನಾನೇನೋ ತಿನ್ಬೇಕಾದ್ರೆ ಜಾಸ್ತಿ ಚೊಲ್ಕೊಳ್ಳೋದು ಅಭ್ಯಾಸ ನಂಗೆ ಮೊದಲಿಂದನೂ. ಹಾಗಾಗಿ ವೈಟ್ ಕಲರ್ ಬಟ್ಟೆ ಹಾಕೊಂಡು ಹೋಗ್ಬೇಡ ಅಂತ ಹೇಳ್ತಾಳೆ. ಇವಾಗ ನೋಡಿದ್ರೆ ನೋಡಿ ಕ್ಯಾಕಸ್ ತುಪ್ಪುಕ್ ಅಂತ ಹೋಗಿತ್ತಾಳೆ. ಸೊ ಈಗ ಹೊರಡ್ತೀವಿ. ಐ ಥಿಂಕ್ ಅವರು ಆಲ್ರೆಡಿ ಬಂದಿದ್ದಾರೆ ಅನ್ಕೊಳ್ತೀನಿ, ಫೋನ್ ಮಾಡ್ತಾಯಿದ್ರು. ಸೊ ಈಗ ಹೋಗಿ ಅಳತೆ ಕೊಟ್ಟು ಮನೆಗೆ ಹೊರಡ್ತೀವಿ. ಸರ್ ಆಯ್ತು ಸರ್, ಆರಾಮು? ಸೂಪರ್ ಆಯ್ತು. ಅದೇ ಅಳತೆ ಕರ್ಕೊಬಂದಿದ್ದೀನಿ. ಅವ್ರದ್ದೊಂದು ಅಳತೆ ತಗೊಬಿಟ್ರೆ ಕೊಟ್ಬಿಡ್ತೀವಿ. ನಿಂದು ಬಟ್ಟೆಗೆ ಕಣೆ, ನಿನ್ನ ಬರ್ತ್ಡೇಗೆ ಬಟ್ಟೆ ಹೊಲ್ಸಕ್ಕೆ ಬಂದಿರೋದು ಅಪ್ಪ ಅಮ್ಮ. ನಮ್ಮ ಕ್ಯೂಟಿಗೆ ಇವ್ರು ಸಕ್ಕದಾಗಿ ಹೊಲ್ಕೊಟ್ಟಿದ್ದಾರೆ. ಐ ಥಿಂಕ್ ನಾನು ಹೇಳೋದೇ ಬರ್ತಾಯಿತ್ತು. ಯಾವಾಗ ಗೊತ್ತಾ? ಆ್ಯನಿವರ್ಸರಿಗೆ ಯಾವ್ದು ಹೇಳಿ, ನೀವು ಗಿಫ್ಟ್ ಕೊಟ್ಟಿದ್ದಲ್ವಾ, ಇನ್ನೂ ವೇರ್ ಮಾಡಿಸಿಲ್ಲ. ಸಕ್ಕದಾಗಿ ಬಂದಿದೆ ಮಾತ್ರ ಬಟ್ಟೆ ಅದು. ಐ ಥಿಂಕ್ ನಮ್ಮ ಕ್ಯೂಟಿ ಬರ್ತಡೆಗೆ ನಾವು ಅನ್ಬಾಕ್ಸಿಂಗ್ ಇದ್ದು ನೀವು ವಿಡಿಯೋ ನೋಡಿದರೆ ಗೊತ್ತಿರುತ್ತೆ. ಅನ್ಬಾಕ್ಸಿಂಗ್ ಮಾಡ್ಬೇಕಾದ್ರೆ ಒಂದು ಬಟ್ಟೆ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ಅಮ್ಮಂಗೆ ಮತ್ತು ಅತ್ತೆಗೆಲ್ಲ ಬ್ಲೌಸ್ ಹೊಲ್ಸಿದ ಜಾಗದಲ್ಲಿ ಅಂತ ಹೇಳಿದಲ್ಲ, ಅದು ಇಲ್ಲೇ ಸಕ್ಕದಾಗಿ ಸರ್. ಅದು ಸಕ್ಕದಾಗಿ ಬಂದಿದೆ ಮಾತ್ರ ಬಟ್ಟೆ ಅದು. ಬಟ್ ಇನ್ನೂ ವೇರ್ ಮಾಡಿಸಿಲ್ಲ ಅವರು. ಅದು ಬಿಟ್ಟರೆ ಆ್ಯನಿವರ್ಸರಿಗೆ ಹೊಲಿಸಿದ್ವಲ್ಲ ಪಾಪುಗೆ, ಮತ್ತು ಅದು ಹಾಕಿದ್ವಿ. ಸಕ್ಕದಾಗಿ ಬಂದಿದೆ, ಪರ್ಫೆಕ್ಟಾಗಿ ಕೂತಿದೆ, ಅದು ಸಕ್ಕದಾಗಿ ಬಂದಿದೆ. ಸೊ ಹಾಗಾಗಿ ನಮ್ಮ ಕ್ಯೂಟಿಗೂ ಇಲ್ಲೇ ಅಲ್ಲಿ ಹೊಲಿಸಿದ್ದು. ಸೊ ಹಾಗಾಗಿ ಇವ್ರಿಗೂ ಇಲ್ಲೇ ಹೊಲ್ಸೋಣ ಅಂತಲೇ ಕರ್ಕೊಬಂದಿರೋದು. ಈಗ ಅಳತೆ ತಗೊಂತವ್ರೆ. ಸೊ ಹಾಗೆ ಪವನ ನೀನು ಫಾರ್ಮಲ್ಸ್ ಅಷ್ಟೇ ಸಾಕನ್ನು, ಶರ್ಟಿಗೊಂದು ವರ್ಕ್ ಬೇಕಲ್ವಾ? ಬಿಡು ನೋಡೋಣ ಆಗೋದು. ಹಾಗಾದ್ರೆ ಇವಳು ಮತ್ತು ಪಾಪು ಅಳತೆ ತಗೊಳ್ಳಿ. ನಿಂದು ಶರ್ಟು ಪ್ಯಾಂಟಿದು ಆಮೇಲೆ ನೋಡ್ಕೊಳ್ಳೋಣ. ಅಲ್ಲಿ ನೋಡಿ ನನ್ನ ಬಾಮ ಇದ್ದ ಪಾಪುಗೆ, ಪಾಪು ಅಳತೆ ಕೊಡೋದಕ್ಕೆ ಮೊಬೈಲಲ್ಲಿ ವೀಡಿಯೋ ಹಾಕಿ ತೋರಿಸ್ತವನೆ. ವೀಡಿಯೋ ನೋಡಿ ಸೈಲೆಂಟ್ ಮಾಡಿಸ್ತವನೆ ಪಾಪುಗೆ. ಒಂದು 2 ನಿಮಿಷ ಮಕ್ಳುಗಳು ಸೈಲೆಂಟ್ ಆಗಿರ್ಬೇಕಂದ್ರೆ ಇವಾಗ ವೀಡಿಯೋ ಹಾಕಿ ತೋರಿಸ್ಬೇಕು, ಇಲ್ಲ ಸೈಲೆಂಟ್ ಆಗಿರಲ್ಲ ಮಕ್ಕಳು. ಅವಾಗ ಚಂದಮಾಮ ತೋರಿಸೋರು ನೋಡಿ. ನೋಡಿ ವೀಡಿಯೋ ತೋರಿಸ್ತಾ ಇರೋದು ನೋಡಿ. ಪಾಪುದು ಮತ್ತು ಇವಳ್ದು ಅಳತೆ ಕೊಟ್ಟು ಈಗ ನಮ್ಮ ಅತ್ತೆ ಮನೆಗೆ ಹೊರಟಿದ್ದೀನಿ. ಸೊ ಆ್ಯಕ್ಚುಲಿ ನಾನು ಅದೇ ಹೇಳೋದೇ ಮರ್ತೋಯ್ತು. ಏನು ಅಂತಂದರೆ ಅವಾಗಲೇ ಹೇಳ್ದಂಗೆ, ಎಲ್ಲಿ ನನ್ನ ಮಗನೇ ಕಾಣ್ತಾಯಿಲ್ಲ, ಕಾಣ್ತೈತೆ. ಏನು ಅಂತಂದರೆ ನಮ್ಮ ಕ್ಯೂಟಿ ಬರ್ತಡೇದು ಗಿಫ್ಟು ಅದೇ ಅನ್ಬಾಕ್ಸಿಂಗ್ ಏನು ಮಾಡೋದಲ್ಲ, ಅದರಲ್ಲೂ ಒಂದು ಬಟ್ಟೆ ಸಕ್ಕದಾಗಿದೆ ಅಂತ ನಾನು ಹೇಳಿದ್ದೆ ನೋಡಿ.
ಯಾವುದು ಶ್ರೀ ಶಾಸ್ತಾ ಡಿಸೈನರ್ ಹೌಸ್ ಕಡೆಯಿಂದ ಒಬ್ಬರು ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಅವರೇ ಸ್ಟಿಚ್ ಮಾಡಿ ಕೊಟ್ಟಿರೋದು, ಸಕ್ಕತ್ತಾಗಿದೆ. ಪಾರ್ಟಿ ವೇರ್ ಅಂತ ಹೇಳಿದಲ್ಲ, ಅದು ಇವರೇ ಹೊಲ್ಕೊಟ್ಟಿದ್ದು, ಇವರೇ ಗಿಫ್ಟ್ ಕೊಟ್ಟಿದ್ದದು. ಸೊ ನಿಜವಾಗ್ಲೂ ಅಲ್ಲಿ ನನ್ನ ಬೇಬೇತೆ ಶಾಕ್ ಆಗೋದು ಅಂದರೆ ಸಕ್ಕತ್ತಾಗಿತ್ತು. ಅಂದರೆ ನಮ್ಮ ತಲೆಯಲ್ಲಿ ಈ ಥರದೊಂದು ಹೊಲಿಸ್ಬೇಕು ಕ್ಯೂಟಿಗೆ ಅಂತ ಅಂದ್ಕೊಂಡಿದ್ವಿ. ಬಟ್ ಇವ್ರ ಹತ್ರ ಹೇಳ್ತದೆ, ಸರ್ ಈ ಥರದೊಂದು ಹೊಲಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಹೇಳಿದ್ದೆ. ಬರ್ತಡೇ ಎಲ್ಲ ಮುಗಿಲಿ, ಅದೊಂದು ಫಂಕ್ಷನ್ಗೆ ಹೊಲಿಸ್ತೀವಿ ಅಂದಿದ್ದೆ. ನೋಡಿದ್ರೆ ಇವರು ನಮ್ಮ ಕ್ಯೂಟಿ ಬರ್ತಡೇಗೆ ಗಿಫ್ಟೇ ಮಾಡಿಬಿಟ್ಟಿದ್ದಾರೆ ಆ ಬಟ್ಟೆನ. ನಿಜವಾಗ್ಲೂ ಸಕ್ಕತ್ತಾಗಿ ಹೊಲ್ಕೊಡ್ತಾರೆ. ಮತ್ತು ಮೇಯ್ನ್ ಬ್ಲೌಸ್ಗಳು ಇವಾಗ ವರಮಲಕ್ಷ್ಮಿ ಹಬ್ಬಕ್ಕೆ ಅದು ಎಷ್ಟು ಆರ್ಡ್ರುಗಳು ಬಂದಿವೆ ಅಂದರೆ ಅವ್ರಿಗೆ ಆ ರೇಂಜಿಗೆ ಫುಲ್ ಬ್ಯುಸಿ ಆಗಿದ್ದಾರೆ ಅವರು. ಸೊ ಹಾಗಾಗಿ ಇಲ್ಲಿ ಬಟ್ಟೆ ಹೊಲಿಯೋಕ್ಕೆ ಕೊಟ್ಟಿದ್ದೀವಿ. ಅದು ಹಾಗಾಗಿ ಈಗ ನಮ್ಮ ಅತ್ತೆ ಮನೆಗೆ ಹೊರಟಿದ್ದೀನಿ. ನಮ್ಮ ಅತ್ತೆ ಇದ್ದವರು ಅಳಿಯನ್ರೇ ಬನ್ನಿ, ಸ್ವಲ್ಪ ಕೆಲಸ ಇದೆ ಮನೆ ಹತ್ರ ಬನ್ನಿ ಅಂತ ಅಂದವ್ರೆ. ಏನಂತ ಹೋಗಿ ಕೇಳಬೇಕು. ನಮ್ಮ ಮಾವನ ಬಂಗ್ಲೋಗೆ ಬಂದಿದ್ದೀನಿ. ಏನಂತ ಕೇಳೋಣ, ಬೇಗ ವಿಷಯ ಏನು ಅಂತ ತಿಳ್ಕೊಂಡು ಹೊರಡದೆ. ಏನಕ್ಕೆ ಕರೆದಿರುವುದು ನನಗೂ ಗೊತ್ತಿಲ್ಲ. ಏನು ಮಾಡ್ತವ್ರು ನೋಡೋಣ ಫಸ್ಟ್. ಮಮ್ಮಿ ಎಲ್ಲಿದ್ದೀರಾ? ಮೇಲಿದ್ದೀರಾ? ಇಲ್ಲಿ ನನ್ನ ಬಾಮ ಇದ್ದಂಡು ಡ್ಯಾನ್ಸ್ ಕ್ಲಾಸ್ ಇದು. 2 ಡ್ಯಾನ್ಸ್ ಕ್ಲಾಸಿಗೆ ಜಾಯ್ನ್ ಆಗ್ಬೋದು. ತಿಂಡಿ ಆಯಿತು. ತಿಂಡಿ ಏನು ಮಾಡಿದ್ರು? ನೀರು ದೋಸೆ. ಓ ರಾಜು ಇಲ್ಲೇ ಇದ್ದಾನೆ. ಈ ರಾಜು ಏನೋ ರಾಜು. ಹ್ಞೂ ಅಲ್ಲಿ ಬಂದರೆ ಬೀಳತ್ತೆ ಒದೆ ನಿಂಗೆ. ಮತ್ತೇನು ಸಮಾಚಾರ? ಏನು ಸೋಫಾನ ಇದಂತೆ ಏನು? ಓ ಇಲ್ಲಿ ನೋಡಿ, ಇಷ್ಟ ಬೇಗ ನಮ್ಮನೆದು ನಿಜವಾಗ್ಲೂ ಒರಿಜಿನಲ್ ಇವು ಅಂತ ಕೇಳ್ತು. ಯಾಕ್ರಿ ಹಂಗಂತ ಇದ್ದೀರಾ ಅನ್ನೋದಕ್ಕೆ ನೋಡಿಲಿ, ಫುಲ್ ಒಳಗೋಗಿತ್ತು ಇನ್ನೊಂದು. ಓಕೆ, ಇಷ್ಟ ನಾವು ಕೂತಿಲ್ಲ ಅನ್ಕ, ಈ ಸಾಮಾನ್ಯ ಕೂತಿಲ್ಲ ನಾವು. ಒಂದೊಂದ್ ಆ ಥರ ಆಗಿತ್ತು. ತೆಗೀರಿ ಅದು ನೋಡೋಣ. ಒಂದೊಂದ್ ಆ ಥರ ಫುಲ್ಲು ಒಳಗೋದಂಗೆ ಆಗಿತ್ತು. ಮೇಲಂಗೆ ಕಾಣಿಸುತ್ತೆ. ಓಕೆ, ಒಂದ್ಸಲ ಅವ್ರ ಸೋಫಾದವ್ರನ್ನ ಕರಿಬೇಕು. ನೋಡಿ ಇದೆಷ್ಟು ಒಳಗೋಯ್ತು ನೋಡಿ. ಇದು ಸರಿ ಐತೆ. ಒಂದೊಂದು ಹಿಂಗೆ ಇಲ್ಲಿ ಯಾರು ಜಾಸ್ತಿ ಕೂತ್ಕೊಂತಾರ ಈ ಜಾಗದಲ್ಲಿ? ಯಾರು ಕೂರಕ್ಕಲ್ಲ. ಓ, ಇದನ್ನ ತೋರ್ಸಕ್ಕ ಕರೆದಿದ್ದವನು. ನೋಡಿ. ಹ್ಞೂ ಹೌದು, ನೋಡಿಲಿ. ಅದೇ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ಕರಿಬೇಕು. ಕಂಪ್ಲೇಂಟ್ ಮಾಡಕ್ಕೆ ಕರೆದಿರೋದು ಹಾಗಾದ್ರಿ ಇವರು. ಹಿಂಗೆ ಆಗೈತೆ ನೋಡು ಅಂತ. ಈಗ ಸೋಫಾ ಮಾಡಿದವರಿಗೆ ಫೋನ್ ಮಾಡಬೇಕು. ಫೋನ್ ಮಾಡಿ ಕೇಳಬೇಕು. ಹೌದಾ? ನಮ್ಗೆ ಹೆಂಗೆ ಗೊತ್ತು? ಹಾಂ, ಅವ್ರಿಗೊಂದು ಫೋನ್ ಮಾಡಿ ನಾನು ಮನೆಗೆ ಹೊರಡ್ತೀನಿ. ನಾನು ಮನೆಗೆ ಬಂದೆ. ಆ್ಯಕ್ಚುಲಿ ಸ್ವಲ್ಪ ಭಯ ಆಗ್ತಿದೆ. ಸ್ವಲ್ಪ ನನ್ನ ಬೇಬಿಗೆ ಗೊತ್ತಾಗದಿದ್ದಂಗೆ ರೂಮಿಗೆ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಬಿಡ್ತೀನಿ. ಇಲ್ಲ ಪಕ್ಕಕ್ಕೆ ಯಾಕರ್ಸ್ ಹೋಗಿತ್ತಾಳೆ. ನಿಧಾನಕ್ಕೆ ಬಂದೆ. ಹಿಂಗೆ ಇಟ್ಕೊಳ್ಳ, ಹಿಂಗೆ ಅಡ್ಡ ಇಟ್ಕೊಂಡ್ರೆ ಗೊತ್ತಾಗಲ್ಲ. ಹೆಲ್ಮೆಟ್ ತಗೊಂಡು ಯಾಕೆ ಮನೆಯೊಳಗೆ ಬಂದೆ ಅಂತ ಹೇಳ್ತಾಳೆ. ಏನಂತ ಕೇಳ. ಇದನ್ನ ಹಿಡ್ಕೊಳ್ತೀನಿ ಸುಮ್ಮನೆ. ಹಾಂ, ನಂಗೆ ಗೊತ್ತಾಗತ್ತೆ ಅನಿಸುತ್ತೆ. ಬೇಡ ಬಿಡು. ಆಮೇಲೆ ಇದೇನಕ್ಕೆ ಹಿಂಗೆ ಹಿಡ್ಕೊಂಡಿದ್ಯಾ ಅಂತ ಕೇಳಿದ್ರೆ ಅಲ್ವಾ? ಇದ್ಯಾಕೆ ಹಿಂಗೆ ಹಿಡ್ಕೊಂಡಿದ್ಯಾ ಅಂತ ಹಿಂಗೆ ಎತ್ತಿದ್ರೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನೋಡಿ, ಫುಲ್ಲು ಗಲೀಜಾಗೋಗಿದ್ದು. ಬೇಡ, ನ್ಯಾಚುರಲ್ ಆಗೇ ಇರ್ತೀನಿ. ಓವರ್ ಆ್ಯಕ್ಟಿಂಗ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಅವಳಿಗೆ. ಯಾಕಂದ್ರೆ ಅವಳು ಅದೇ ಅಲ್ವಾ ಮಾಡೋದು. ಏನು ಮಾಡ್ತಾವ್ರಿ? ಹೊಯ್ ಚೀಟಿ ಏನೇ ಇದು?
ಹೆಲ್ಮೆಟ್ ಹಾಕ ಗಾಡಿ ಓಡಿಸ್ತಿದ್ಯಾ ಏನೇ ಬೇಬಿ? ಏನು ಏನದು ಇದಿದು? ಬೆಳಿಗ್ಗೆ ಬಟ್ಟೆ ಎಲ್ಲ ಏನ್ ತಿನ್ಕೊಬರಕ್ ಹೋಗಿದೆ ಏನಿಲ್ಲ ಅಲ್ಲಿ ಇದು ನಿಂಗೆ ಹೆಂಗ್ ಕಾಣ್ತಿದ್ದು? ಇದು ಕಾಣದೆ ಇಲ್ಲಿ ನೋಡು ಹೆಂಗ್ ಕಾಣ್ತೈತೆ. ಬೆಳಿಗ್ಗೆ ಹಾಕಬೇಡ ಅಂದಿಲ್ವಾ ಅಂದಿಲ್ವಾ ಅಂದಿಲ್ವಾ? ಕ್ಯೂಟಿ ನೋಡ ಅಮ್ಮ ಹೆಂಗ್ ಹೊಡಿತೆ. ಎಲ್ಲ ಬಟ್ಟೆ ಗಲೀಜ್ ಮಾಡ್ತೀಯ. ಕ್ಯೂಟಿ ಅಮ್ಮ ನೋಡಿ ಹೊಡಿತೈತೆ. ಆ್ಯಕ್ಚುಲಿ ನಾವೊಂದು ಫಂಕ್ಷನಿಗೆ ಹೋದ್ರೂ ಇವನಿಗೆ ಫಂಕ್ಷನ್ ವೇರ್ ಜೊತೆ ಇನ್ನೊಂದು ವೇರ್ ತಗೊಂಡೋಗಿರ್ತೀನಿ. ಯಾಕಂದ್ರೆ ತಿನ್ಬೇಕಾದ್ರೆ ಎಲ್ಲ ಬಟ್ಟೆನ ಗಲೀಜ್ ಮಾಡ್ಕೊತಾನೆ ಅಂತ. ಅದಕ್ಕೆ ಬೆಳಿಗ್ಗೆ ಹೇಳ್ದೆ ಹಾಕೊಂಡೋಗ್ಬೇಡ ಅಂತ. ಬರೀ ಇದೇ ಮಾಡೋದು ನೀನು. ಪೊಲೀಸು ನಿಂದೆಲ್ಲ ವೈಟ್ ಕಲರ್ ಬಟ್ಟೆ ಇದೆಯಲ್ಲ ಅದೆಲ್ಲ ಬೇಡ. ಅದ್ಮೇಲೆ ನಂಗೆ ಕೊಡೋದು ನಾನು ಹಾಕಂತೀನಿ. ನೀನು ಬೇರೆ ಕಲರ್ ಬ್ಲಾಕ್ ಕಲರು ಗ್ರೇ ಕಲರು ಗ್ರೀನ್ ಕಲರ್ ಹಾಕೋ ಓಡಾಡು ಸಾಕು ನೀನು. ಕ್ಯೂಟಿ ಎಂತದೆ ಹೆಲ್ಮೆಟ್ ಹಾಕೊಂಡು ಏನೇ ಮಾಡ್ತಿದ್ಯಾ? ಅಯ್ಯೋ ಅಯ್ಯೋ ಓಡಿಸು. ನಾನು ಓಡಿಸಿದ್ದೀನಿ ನೀನು ಓಡಿಸು. ಆಯ್ತು ನಾನು ನೀವು ಓಡಿಸು ನೋಡೋಣ. ಕೂರ್ಸು ಓಡಿಸು ತಗೊಂತೀನಿ ನಾನು. ಬಾ ಪಪ್ಪನ ಕಸರ ಬಾ. ಅದು ಹೆಂಗ್ ಕಣ್ಣು ಹಿಡಿದು ಬಿಟ್ಲು ಇವಳು. ಕಣ್ಣಿಗೆ ಕಾಣ್ತೈತೆ. ಶಿಟ್ ಕೈಯೆಲ್ಲ ನೋವು ಬಂತು. ಸುಬ್ಬಿ ಸರಿನಾ? ಓಯ್ ಕ್ಯೂಟಿ ನೋಡು. ಹೆಂಗ್ ಗಟ್ಟಿಯಾಗಿ ಹಿಡ್ಕೊಂಡ್ ಕೂತವಳು ನೋಡು. ಭಯ. ಇಲ್ಲಿ ಮಾರ್ಕೆಟಿಗೆ ಹೋಗಿದ್ದೆ, ಅಲ್ಲಿ ಬನ್ ತಿಂದೆ. ಅದೇ ನಿಂಗೆ ತಿನ್ಸಿದೆ ನೆನಪಿದೆ ಅಲ್ಲಿ ಬನ್ನು, ಚೀಸ್ ಬನ್ನು ಅದು ತಿನ್ನ. ಅದು ಇಲ್ಲಿ ಬಿದ್ದೋಯ್ತು. ನಿನ್ನೇನೋ ತಿಂದಿದ್ದಾನೆ ಆ ಬನ್ನಿನೆಲ್ಲ ಆಗಿದೆ ಅದು. ನಾನು ಜಾಸ್ತಿ ಚೊಲ್ಕೊಂತೀನಿ ಊಟ ಮಾಡ್ಬೇಕಾದ್ರೆ. ಫಸ್ಟ್ ಹೋಗಿ ಬಟ್ಟೆ ಚೇಂಜ್ ಮಾಡ್ಕೊಡ್ತೀನಿ ನಾನು. ಓಕೆ ಕ್ಯೂಟಿಗೆ ಆಡ್ಸೋಕ್ಕೆ ಬಂದೆ ನಾನು ಈಗ. ಬಟ್ಟೆ ಚೇಂಜ್ ಮಾಡ್ಕೊಂಡು ಕ್ಯೂಟಿ ಬಾ 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 ಈ ಕಡೆ ಬಾ ಈ ಕಡೆ. ಹೆಂಗೆ ಬರ್ತಾವಳು ನೋಡಿ ಸುಬ್ಬಿ. ಟಕ 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 ಟಕ. ಕ್ಯೂಟಿ ಹೆಲ್ಮೆಟ್ ಹಾಕೊಂಡು ಬಂದು ಆ್ಯಕ್ಚುಲಿ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಡೆ ಕ್ಯೂಟಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡೋಣ ಅಂತ. ಈಗ ನಾನು ಕ್ಯೂಟಿ ಜೊತೆ ಫುಲ್ಲು ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ, ಅಂದರೆ ಮುಗಿಸ್ತಾ ಇದ್ದೀನಿ. ಸೊ ಕ್ಯೂಟಿ ಎಂಡ್ ಮಾಡೋಣ. ಕ್ಯೂಟಿ ಜೊತೆ ಫಸ್ಟ್ ಟೈಮ್ ಹೇಳ್ತಾಯಿದ್ದೀನಿ. ಕ್ಯೂಟಿ ಇಲ್ಲಿ ಹೇಳು ಅಲ್ಲಲ್ಲ ಇಲ್ಲಿ ನೋಡು. ಕ್ಯೂಟಿ ಹೇಳ್ತಾಳೆ ನಮ್ಮ ವೀಡಿಯೋನ ನೋಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡೋದನ್ನ ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ. ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಕ್ಯೂಟಿ ರೆಡಿ. ಸೊ ಸಬ್ಸ್ಕ್ರೈಬ್ ಮಾಡಿ ಓಕೆನಾ. ಸೊ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಟಾಟಾ ಬಾಯ್ ಬಾಯ್ ಹೀರೋಸ್. ಬಾಯ್ ಬಾಯ್.